ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಆಗಸ್ಟ್ 17ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಇವತ್ತು ಕೂಡ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಕಂಟಿನ್ಯೂ ಆಯಿತು. ನಿಫ್ಟಿ 0.3% ಡೌನ್ ಆಗಿದೆ. 80 ಪಾಯಿಂಟ್ಗಳ ಅರೌಂಡಲ್ಲಿ ಡೌನ್ ಸೈಡ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. 24,300ರ ಕೆಳಗಡೆ ಈಗ ನಿಫ್ಟಿ ಟ್ರೇಡ್ ಆಗ್ತದೆ. ಹಾಗೆ ಸೆನ್ಸೆಕ್ಸ್ನಲ್ಲಿ ಕೂಡ 0.4% ಅರೌಂಡಲ್ಲಿ ಇವತ್ತು ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. ಆಲ್ಮೋಸ್ಟ್ 300 ಪಾಯಿಂಟ್ಗಳ ಅರೌಂಡಲ್ಲಿ ಸೆನ್ಸೆಕ್ಸ್ ಕೂಡ ಕರೆಕ್ಟ್ ಆಗಿದೆ. ಹಾಗೆ ಇರಾನ್ ಮತ್ತು US ನಡುವೆ ಕಾನ್ಫ್ಲಿಕ್ಟ್ಸ್ ಕೂಡ ಮತ್ತೆ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಟ್ರಂಪ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ವೀಕೆಂಡ್ ಅಲ್ಲಿ ಕೊಟ್ಟರು. ಸೊ ಯಾವುದೇ ಕಾರಣಕ್ಕೆ ಇರಾನ್ ಅನ್ನ ನ್ಯೂಕ್ಲಿಯರ್ ಪವರ್ ಆಗೋದಕ್ಕೆ ಬಿಡೋದಿಲ್ಲ, ಅದು ನನ್ನ ಟಾಪ್ 1 ಗೋಲ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ಇನ್ನೇನು ಪೀಸ್ ಡೀಲ್ ಸೈನ್ ಆಗುತ್ತೆ ಅನ್ನುವಂಥ ಹೋಪ್ಸ್ ಇತ್ತು, ಬಟ್ ಮತ್ತೆ ಈಗ ಕಾಂಪ್ಲಿಕೇಶನ್ಸ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಸೊ ಈ ರೀತಿಯ ಸ್ಟೇಟ್ಮೆಂಟ್ಗಳು ಬಂದಾಗ ಆಬ್ವಿಯಸ್ಲಿ ಕ್ರೂಡ್ ಪ್ರೈಸಸ್ ಇನ್ಕ್ರೀಸ್ ಆಗುತ್ತೆ. ಸೊ ಮತ್ತೆ ಬ್ರೆಂಟ್ ಕ್ರೂಡ್ ಪ್ರೈಸಸ್ $90 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಆ ರೀಸನ್ನಿಂದ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಕಾಣಿಸ್ತು. ಬಟ್ ಸಾಕಷ್ಟು ಏಷ್ಯನ್ ಮಾರ್ಕೆಟ್ಸ್ ಇವತ್ತು ಪಾಸಿಟಿವ್ ಆಗೇನೆ ಟ್ರೇಡ್ ಆಗಿದೆ. ಬ್ಯಾಂಕ್ ನಿಫ್ಟಿ ಇವತ್ತು ಫ್ಲಾಟ್ ಆಗಿತ್ತು. ಕೇವಲ 7 ಪಾಯಿಂಟ್ಗಳ ರೌಂಡಲ್ಲಿ ಜಂಪ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ IT ಇಂಡೆಕ್ಸ್ನಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ IT ಸ್ಟಾಕ್ಗಳು ಸ್ಲೋ ಆಗಿ ರಿಕವರ್ ಆಗ್ತಿತ್ತು, ಬಟ್ ಹೈಯರ್ ಲೆವೆಲ್ನಿಂದ ಮತ್ತೆ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಆಲ್ಮೋಸ್ಟ್ 550 ಪಾಯಿಂಟ್ಗಳ ಡೌನ್ ಸೈಡ್ ಕಾಣಿಸ್ತು. 1.75% ಡೌನ್ ಸೈಡ್ ನಿಫ್ಟಿ IT ಇಂಡೆಕ್ಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ನಿಫ್ಟಿ ಆಟೋ ಇಂಡೆಕ್ಸ್ ಇವತ್ತು ಫ್ಲಾಟ್ ಆಗಿತ್ತು. ಕೇವಲ 30 ಪಾಯಿಂಟ್ಗಳ ಡೌನ್ ಸೈಡ್ ನಿಫ್ಟಿ ಆಟೋ ಇಂಡೆಕ್ಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಓವರ್ ಆಲ್ ಮಾರ್ಕೆಟ್ನ ಸೆಂಟಿಮೆಂಟ್ ನೆಗೆಟಿವ್ ಆದಾಗ ಎಲ್ಲ ಇಂಡೆಕ್ಸ್ಗಳಲ್ಲಿ ಅದರ ಒಂದು ಇಂಪ್ಯಾಕ್ಟ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಎಲ್ಲ ಸೆಕ್ಟರ್ನ ಸ್ಟಾಕ್ಗಳು ಕೂಡ ಅದಕ್ಕೆ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ. ಸೊ US ಮತ್ತು ಇರಾನ್ನ ನಡುವೆ ಶಾಂತಿ ಮಾತುಕತೆ ಆಗಲೇಬೇಕಾಗುತ್ತೆ. ಆಗಷ್ಟೇ ಇಂಡಿಯನ್ ಮಾರ್ಕೆಟ್ನಲ್ಲಿ ಒಂದು ಸ್ಟ್ರಾಂಗ್ ರಿವೈವಲ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಾಂದರೆ ಕ್ರೂಡ್ ಪ್ರೈಸಸ್ ಫ್ಲಕ್ಚುಯೇಟ್ ಆಗ್ತಾನೆ ಇರುತ್ತೆ. FIIs ಕೂಡ ಇಂಡಿಯನ್ ಮಾರ್ಕೆಟ್ನಲ್ಲಿ ಈಗೇನು ಸದ್ಯಕ್ಕೆ ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ರು, ಅವರು ಕೂಡ ಸೆಲ್ಲಿಂಗನ್ನು ಸ್ಟಾರ್ಟ್ ಮಾಡ್ಕೊಂಡಾಗ ಮತ್ತೆ ನಮಗೆ ಓವರ್ ಆಲ್ ಸೆಲ್ಲಿಂಗ್ ಪ್ರೆಷರ್ ಕಾಣಿಸುತ್ತೆ. ನಿಫ್ಟಿ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಮೆಟಲ್ ಸೆಕ್ಟರ್ನ ಸ್ಟಾಕ್ಸ್ ಇವತ್ತು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. ಮೆಟಲ್ ಪ್ರೈಸಸ್ ಸ್ಟ್ರಾಂಗ್ ಆಗಿ ಜಂಪ್ ಆಗ್ತದೆ. ಇಂಡಾಲ್ಕೋ ಟಾಟಾ ಸ್ಟೀಲ್ನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಕಾಣಿಸ್ತು. ಹಾಗೆ ಹಿಂದೂಸ್ತಾನ್ ಕಾಪರ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಸ್ಟ್ರಾಂಗ್ ಮೊಮೆಂಟಮ್ ಕಾಣಿಸಿದೆ. HDFC ಲೈಫ್ ಕೂಡ 1%ಗೂ ಹೆಚ್ಚಾಗಿ ಇವತ್ತು ಗೇನ್ ಆಯಿತು. ONGCಯಲ್ಲಿ ಒಳ್ಳೆಯ ಒಂದು ಮೊಮೆಂಟಮ್ ಇದೆ. ಕ್ರೂಡ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಿರೋದು ONGCಗೆ ಪಾಸಿಟಿವ್ ಆಗಿದೆ. ಹಾಗೆ ಆಕ್ಸಿಸ್ ಬ್ಯಾಂಕ್ ಕೂಡ 1%ನ ಗೇನ್ನೊಂದಿಗೆ ಕ್ಲೋಸ್ ಆಯಿತು. ಟಾಪ್ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ IT ಸ್ಟಾಕ್ಗಳು ಕಾಣಿಸುತ್ತೆ. ಓವರ್ ಆಲ್ ಪ್ರಾಫಿಟ್ ಬುಕಿಂಗ್ ಬಂದಿದೆ. HCL ಟೆಕ್, TCS, ಇನ್ಫೋಸಿಸ್ನಲ್ಲಿ 2%ಗೂ ಹೆಚ್ಚಿನ ಕರೆಕ್ಷನ್ ಕಾಣಿಸಿದೆ. ಸನ್ ಫಾರ್ಮಾ ಕೂಡ 2.5% ಇವತ್ತು ಡ್ರಾಪ್ ಆಯಿತು. ನೆಸ್ಲೆಯಲ್ಲಿ ಕೂಡ 2%ನ ಡೌನ್ ಸೈಡ್ ಕಾಣಿಸಿದೆ. ಸೊ ಈ ಬಾರಿಯ ನಿಫ್ಟಿಯ ರಿವಿಷನ್ನಲ್ಲಿ ಖಂಡಿತವಾಗ್ಲೂ BSE ನಿಫ್ಟಿ 50ಗೆ ಆ್ಯಡ್ ಆಗುತ್ತೆ ಅಂತ ಸಾಕಷ್ಟು ಅನಲಿಸ್ಟ್ಗಳು ಪ್ರಿಡಿಕ್ಟ್ ಮಾಡಿದ್ದಾರೆ. ಹಾಗೆ BSE ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 5% ಅರೌಂಡ್ಲಿ ಡೌನ್ ಸೈಡ್ ಕಾಣಿಸಿತ್ತು. ಬಟ್ ಓವರ್ ಆಲ್ ಕ್ಲೋಸಿಂಗ್ನಲ್ಲಿ 3% ಡೌನ್ ಸೈಡ್ನೊಂದಿಗೆ ಕ್ಲೋಸಿಂಗ್ ಬಂದಿದೆ. ಅಕಸ್ಮಾತ್ BSE ನಿಫ್ಟಿ 50ಗೆ ಎಂಟರ್ ಆದರೆ ಸೊ BSE ಸ್ಟಾಕ್ ಪ್ರೈಸ್ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಬರುತ್ತೆ ಅನ್ನುವಂಥ ಹೋಪ್ಸ್ ಇದೆ. ಯಾಕೆಂದರೆ ಮ್ಯೂಚುವಲ್ ಫಂಡ್ ಹೌಸಸ್ಗಳು BSEಯಲ್ಲಿ ಲಾರ್ಜ್ ಅಮೌಂಟ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಅದು BSEಗೆ ಪಾಸಿಟಿವ್ ಆಗುತ್ತೆ. ಬಟ್ ಜೆಫ್ರೀಸ್ ಒಂದು ಕವರೇಜ್ ಕೊಟ್ಟಿದ್ದಾರೆ. ಸೊ ರೀಸೆಂಟ್ ಟೈಮ್ನಲ್ಲಿ FNO ವಾಲ್ಯೂಮ್ಸ್ ಸಾಕಷ್ಟು ಫಾಲ್ ಆಗಿದೆ. ಅದು NSEಯಲ್ಲಿ ಆಗಿರ್ಬೋದು, BSEಯಲ್ಲಿ ಆಗಿರ್ಬೋದು. ಅದಕ್ಕೆ ರೀಸನ್ CAS ಅಂತವರು ಹೇಳಿದ್ದಾರೆ. ಸೊ ಆಗಸ್ಟ್ 3ರಿಂದ ಬಂದಂಥ ಸೆಬಿಯ ಹೊಸ ಒಂದು ರೂಲ್ನಿಂದ ಸಾಕಷ್ಟು FNO ವಾಲ್ಯೂಮ್ ಡ್ರಾಪ್ ಆಗ್ತಿರೋದು ಕಾಣಿಸ್ತಿದೆ. ಅದರ ಜೊತೆಯಲ್ಲಿ STT ಚಾರ್ಜಸ್ ಆಗಿರ್ಬೋದು, ಹಾಗೆ ಬೇರೆ ಸೆಬಿ ಗೈಡ್ಲೈನ್ಸ್ಗಳಿಂದ BSEಯ ರೆವೆನ್ಯೂ ಫಾಲ್ ಆಗುತ್ತೆ ಅಂತ ಜೆಫ್ರೀಸ್ ಟಾರ್ಗೆಟ್ ಅನ್ನು 16% ಕಟ್ ಮಾಡಿದ್ದಾರೆ. ಈ ಮುಂಚೆ ಅವರ ಟಾರ್ಗೆಟ್ 3,520 ಇತ್ತು, ಅದೀಗ 2,940ಕ್ಕೆ ಡ್ರಾಪ್ ಆಗಿದೆ. ಸೊ BSE ಕರೆಂಟ್ಲಿ 3,350ರ ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಸೊ ಬ್ರೋಕರೇಜ್ ಕವರೇಜಸ್ಗಳು ಬರ್ತಾ ಇರುತ್ತೆ, ಬಟ್ ಕಂಪನಿಯ ರೆವೆನ್ಯೂಸ್ ಹಾಗೆ ಅವರ ಬಿಸ್ನೆಸ್ ಯಾವ ರೀತಿಯಲ್ಲಿದೆ ಅದನ್ನು ನಾವು ಟ್ರ್ಯಾಕ್ ಮಾಡ್ತಾ ಹೋಗಬೇಕಾಗುತ್ತೆ. ಹಾಗೆ 16%ನ ಡೌನ್ ಸೈಡ್ ಬಂದರೆ ಅದು ಲಾಂಗ್ ಟರ್ಮ್ಗೆ ಬೈಯಿಂಗ್ ಆಪರ್ಚುನಿಟಿ ಆಗುತ್ತೆ. BSE NSE 2 ಎಕ್ಸ್ಚೇಂಜಸ್ಗಳು ಭಾರತದಲ್ಲಿ ಇದೆ. ಹಾಗೆ ನೀವೇ ನೋಡ್ತಿರ್ತೀರಾ, ಸಾಕಷ್ಟು IPOಗಳು ಮಾರ್ಕೆಟ್ನಲ್ಲಿ ಲಾಂಚ್ ಆಗ್ತಾನೆ ಇದೆ. ಹಾಗೆ ಒಳ್ಳೆಯ ಒಂದು ಲಿಸ್ಟಿಂಗ್ಗಳು ಕೂಡ ಬರ್ತಿದೆ. ಸೊ ಅಷ್ಟೂ ಕಂಪನಿಗಳು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತಾ ಹೋದಾಗ ಟ್ರೇಡಿಂಗ್ ವಾಲ್ಯೂಮ್ಸ್ ಕೂಡ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ. ಹಾಗೆ ಒಂದು ಬಾರಿ ಮಾರ್ಕೆಟ್ನ ಅನ್ಸರ್ಟಿನಿಟಿ ಎಂಡ್ ಆದಮೇಲೆ ಮಾರ್ಕೆಟ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಬಂದಾಗ ಓವರ್ ಆಲ್ ಟ್ರೇಡಿಂಗ್ ಅಮೌಂಟ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದರಿಂದ ರೆವೆನ್ಯೂಸ್ ಕೂಡ BSE NSEಯಲ್ಲಿ ಇನ್ಕ್ರೀಸ್ ಆಗುತ್ತೆ. ಸೊ ಶಾರ್ಟ್ ಟರ್ಮ್ ಪ್ಯಾನಿಕ್ಸ್ ಏನಿದೆ ಅದು ಲಾಂಗ್ ಟರ್ಮ್ಗೆ ಖಂಡಿತವಾಗ್ಲೂ ಗೇನ್ಗೆ ಒಂದು ಅವಕಾಶ ಆಗಿರುತ್ತೆ. ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದ್ರೆ ಇನ್ನಷ್ಟು ಶೇರ್ಸ್ಗಳನ್ನು ಅಕ್ಯುಮುಲೇಟ್ ಮಾಡೋದಕ್ಕೆ ಅದು ಆಪರ್ಚುನಿಟಿ ಆಗುತ್ತೆ. ಸೊ ನೀವು NSEಯಲ್ಲಿ ಇಂಟ್ರೆಸ್ಟೆಡ್ ಇದ್ದರೆ BSEಯನ್ನು ಅವಾಯ್ಡ್ ಮಾಡ್ಬೋದು. ಬಟ್ ಆಲ್ರೆಡಿ BSEಯ ಶೇರ್ಗಳನ್ನು ಹೋಲ್ಡ್ ಮಾಡ್ತಿದ್ರೆ ಯಾವುದೇ ರೀತಿ ಪ್ಯಾನಿಕ್ ಆಗದೆ BSE ಶೇರ್ಸ್ಗಳನ್ನು ಕೂಡ ಕಂಟಿನ್ಯೂ ಮಾಡ್ಬೋದಾಗತ್ತೆ.
HALನಲ್ಲಿ ಬೆಳಿಗ್ಗೆ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿತ್ತು. ಅದಾದಮೇಲೆ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಸೊ ಈ ಒಂದು ಸ್ಟ್ರಾಂಗ್ ಮೊಮೆಂಟಮ್ಗೆ ಕಾರಣ ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ HAL, ಅದಾನಿ ಡಿಫೆನ್ಸ್ ಮತ್ತು BEMLನ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ಪನ್ನು ಮಾಡ್ಕೊಂಡಿದ್ದಾರೆ. ಸೊ ಈ ಒಂದು ಪಾರ್ಟ್ನರ್ಶಿಪ್ 3 ಕಂಪನಿಗಳಿಗೆ ಪಾಸಿಟಿವ್ ಆಗಿರುತ್ತೆ. ಆ ರೀಸನ್ನಿಂದ HALನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಭಾರತದ ಡಿಫೆನ್ಸ್ ಸೆಕ್ಟರ್ ತುಂಬಾನೇ ಬೂಮನ್ನು ಪಡ್ಕೋತಿದೆ. ಸಾಕಷ್ಟು ಆರ್ಡರ್ಗಳು ಡಿಫೆನ್ಸ್ ಕಂಪನಿಗಳಿಗೆ ಬರ್ತಿದೆ. ಸೊ ರೀಸೆಂಟಾಗಿ ಬಂದಂಥ ಕೆಲವೊಂದಿಷ್ಟು ರಿಪೋರ್ಟ್ ಪ್ರಕಾರ PSU ಕಂಪನಿಗಳಿಗೆ ಆ ಆರ್ಡರ್ಗಳನ್ನು ಫುಲ್ಫಿಲ್ ಮಾಡೋದಕ್ಕೆ ಕೂಡ ಸಮಯ ಸಾಕಾಗ್ತಿಲ್ಲ. ಆದ್ದರಿಂದ ಸಾಕಷ್ಟು ಪ್ರೈವೇಟ್ ಪ್ಲೇಯರ್ಸ್ಗಳು ಡಿಫೆನ್ಸ್ ಸೆಕ್ಟರ್ಗೆ ಎಂಟರ್ ಆಗ್ತಿದ್ದಾರೆ. ಅದರಲ್ಲಿ ಅದಾನಿ ಗ್ರೂಪ್ ಕೂಡ ಒಂದಾಗಿರುತ್ತೆ. ಅದೇ ರೀತಿಯಲ್ಲಿ ಮುಖೇಶ್ ಅಂಬಾನಿಯವರ ರಿಲಯನ್ಸ್ ಗ್ರೂಪ್ ಕೂಡ ರೋಲ್ಸ್ ರಾಯ್ಸ್ A&D ಕಂಪನಿಯ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ ಅನ್ನು ಮಾಡ್ಕೊಂಡಿದ್ದಾರೆ. ಸೊ ಮುಖೇಶ್ ಅಂಬಾನಿ ಲೆಡ್ ರಿಲಯನ್ಸ್ ಕೂಡ ಡಿಫೆನ್ಸ್ ಸೆಕ್ಟರ್ಗೆ ಎಂಟರ್ ಆಗ್ತದೆ. ಸೊ ಈ ಎಲ್ಲ ಪಾಯಿಂಟ್ಸ್ಗಳನ್ನಿದೆ ಡಿಫೆನ್ಸ್ ಸೆಕ್ಟರ್ನ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಅನ್ನು ಇಂಡಿಕೇಟ್ ಮಾಡುತ್ತೆ. ಸೊ ಎಲ್ಲ ಸೆಕ್ಟರ್ಸ್ ಆಯಿತು. ಈಗ ರಿಲಯನ್ಸ್ ಮತ್ತು ಅದಾನಿ ಗ್ರೂಪ್ ಡಿಫೆನ್ಸ್ ಸೆಕ್ಟರ್ಗೆ ಕೂಡ ಎಂಟರ್ ಆಗಿದೆ. ಸೊ ಬೆಳಿಗ್ಗೆ ರಿಲಯನ್ಸ್ ಸ್ಟಾಕ್ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗಿ ಟ್ರೇಡ್ ಆಗ್ತಿತ್ತು. ಬಟ್ ಅದಾದಮೇಲೆ ಪಾಸಿಟಿವ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆಯೇ ಅದಾನಿ ಡಿಫೆನ್ಸ್ ಏನಿದೆ ಸದ್ಯಕ್ಕೆ ಅದಾನಿ ಎಂಟರ್ಪ್ರೈಸಸ್ನ ಸಬ್ಸಿಡರಿ ಆಗಿರುತ್ತೆ. ಸೊ ಅದಾನಿ ಎಂಟರ್ಪ್ರೈಸಸ್ನಲ್ಲೇ ಈ ಎಲ್ಲ ಬಿಸ್ನೆಸಸ್ಗಳು ಸೇರಿಕೊಂಡಿದೆ. ಸೊ ಮುಂದಿನ ದಿನಗಳಲ್ಲಿ ಸಪ್ರೇಟಾಗಿ ಈ ಬಿಸ್ನೆಸಸ್ಗಳು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಈ ಒಂದು ಹೊಸ ಸೆಕ್ಟರ್ಗೆ ಎಂಟರ್ ಆಗಿರೋದು ರಿಲಯನ್ಸ್ಗೂ ಕೂಡ ಪಾಸಿಟಿವ್ ಆಗುತ್ತೆ. ಸೊ ಈಗ ಜಿಯೋ ಬಿಸ್ನೆಸ್ ಸಪ್ರೇಟಾಗಿ ಲಿಸ್ಟ್ ಆದಮೇಲೆ, ರಿಟೇಲ್ ಬಿಸ್ನೆಸ್ ಸಪ್ರೇಟಾಗಿ ಲಿಸ್ಟ್ ಆದಮೇಲೆ ರಿಲಯನ್ಸ್ನ ಕತೆ ಏನು ಅಂದಾಗ ಕೇವಲ ಆಯಿಲ್ ಟು ಕೆಮಿಕಲ್ ಅಷ್ಟೇ ಅಲ್ಲ, ನಾವು ಡೇಟಾ ಸೆಂಟರ್ ರಿಲೇಟೆಡ್ ಬಿಸ್ನೆಸ್ಗೆ ಎಂಟರ್ ಆಗ್ತೀವಿ, ಡಿಫೆನ್ಸ್ ಬಿಸ್ನೆಸ್ಗೆ ಎಂಟರ್ ಆಗ್ತೀವಿ ಅಂತ ಇಲ್ಲಿ ಮ್ಯಾನೇಜ್ಮೆಂಟ್ ಒಂದು ಕ್ಲಿಯರ್ ಸ್ಟೇಟ್ಮೆಂಟನ್ನು ಕೊಡ್ತಿದೆ. ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ನ ಚೇರ್ಮನ್ ಆಗಿದ್ದಂಥ ಸುನಿಲ್ ಭಾರತಿ ಮಿತ್ತಲ್ ಅವರು ತಮ್ಮ ಪೊಸಿಷನ್ಗೆ ರೆಸಿಗ್ನೇಷನ್ ಕೊಡ್ತಿದ್ದಾರೆ. ಸೊ ಸೆಪ್ಟೆಂಬರ್ 30ಕ್ಕೆ ಇವರು ತಮ್ಮ ಪೊಸಿಷನ್ನಿಂದ ಸ್ಟೆಪ್ ಡೌನ್ ಆಗ್ತಾರೆ. ಅಕ್ಟೋಬರ್ 1ರಿಂದ ಆ ಒಂದು ಪೊಸಿಷನ್ಗೆ ಶಬ್ನಮ್ ಸಿನ್ಹಾ ಅನ್ನೋರು ಅಪಾಯಿಂಟ್ ಆಗ್ತಿದ್ದಾರೆ. ಸೊ ಈ ಒಂದು ನ್ಯೂಸ್ ಏನಿದೆ ಮಾರ್ಕೆಟ್ ಅವರ್ಸ್ನ ಕೊನೆಯಲ್ಲಿ ನೋಡೋದಕ್ಕೆ ಸಿಕ್ತು. ಸೊ ಆಗ ಸ್ಟಾಕ್ನಲ್ಲಿ ಸ್ವಲ್ಪ ನೆಗೆಟಿವ್ ಸೈಡ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಮೇ ಬಿ ಇದಕ್ಕೆ ಏರ್ಟೆಲ್ ನಾಳೆ ಕೂಡ ರಿಯಾಕ್ಷನನ್ನು ಕೊಡ್ಬೋದು. ಸೊ ಟಾಟಾ ಸನ್ಸ್ನ ಚೇರ್ಮನ್ ಕೂಡ ತಮ್ಮ ಪೊಸಿಷನ್ಗೆ ರೆಸಿಗ್ನೇಷನನ್ನು ಕೊಟ್ಟಾಗ ಇದೇ ರೀತಿಯ ಒಂದು ರೆಸ್ಪಾನ್ಸ್ ಟಾಟಾ ಗ್ರೂಪ್ನ ಸ್ಟಾಕ್ಗಳಲ್ಲಿ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಟಾಪ್ ಮ್ಯಾನೇಜ್ಮೆಂಟ್ನಲ್ಲಿ ಈ ರೀತಿಯ ಒಂದು ರೆಸಿಗ್ನೇಷನ್ಸ್ ಬಂದಾಗ ಸ್ವಲ್ಪ ಮಟ್ಟಿಗೆ ಪ್ರೆಷರ್ ಇರುತ್ತೆ. ಬಟ್ 2-3 ದಿನದ ನಂತರ ನ್ಯೂಸ್ ಬೇಸಿಸ್ ಮೇಲೆ ಏನು ಕರೆಕ್ಷನ್ ಬಂದಿತ್ತು ಅದರಿಂದ ಸ್ಟಾಕ್ ರಿಕವರ್ ಆಗುವಂಥ ಹೋಪ್ಸ್ ಇದ್ದೇ ಇರುತ್ತೆ. L&Tಗೆ ಇನ್ನೊಂದು ಮೇಜರ್ ಕಾಂಟ್ರಾಕ್ಟ್ ಸಿಕ್ಕಿದೆ. 15,000 ಕೋಟಿಯ ಆಫ್ಶೋರ್ ಫೆಸಿಲಿಟಿ ಕಾಂಟ್ರಾಕ್ಟ್ ಅನ್ನು ಕಂಪನಿ ಪಡ್ಕೊಂಡಿದ್ದಾರೆ. ವೆಸ್ಟ್ ಏಷ್ಯಾದಲ್ಲಿ ಯಾವ ಒಂದು ಕಂಟ್ರಿ ಅಂತ ಅವರು ಸ್ಪೆಸಿಫೈ ಮಾಡಿಲ್ಲ. ಸೊ ಪರ್ಟಿಕ್ಯುಲರ್ಲಿ ವೆಸ್ಟ್ ಏಷ್ಯಾ ಪಾರ್ಟ್ನಲ್ಲಿ ಲಾಂಗ್ ಸ್ಟ್ಯಾಂಡಿಂಗ್ ಬಿಲ್ಡಿಂಗ್ಸ್ಗಳನ್ನು ಕನ್ಸ್ಟ್ರಕ್ಟ್ ಮಾಡೋದಕ್ಕೆ 15,000 ಕೋಟಿ ಕಾಂಟ್ರಾಕ್ಟನ್ನು ಕಂಪನಿ ಪಡ್ಕೊಂಡಿದ್ದಾರೆ. ಸೊ ರೀಸೆಂಟ್ ಟೈಮ್ನಲ್ಲಿ ಸಾಕಷ್ಟು ಕಾಂಟ್ರಾಕ್ಟ್ಸ್ L&Tಗೆ ಸಿಗ್ತದೆ. ಹಾಗೆ ಇವತ್ತು ಸ್ಟಾಕ್ ಪ್ರೈಸ್ನಲ್ಲಿ ಹೆಚ್ಚಿನ ಒಂದು ಪಾಸಿಟಿವ್ ಸೈಡ್ ಏನು ಕಾಣಿಸ್ಲಿಲ್ಲ. 0.5% ಗೇನ್ನೊಂದಿಗೆ ಸ್ಟಾಕ್ ಕ್ಲೋಸಿಂಗನ್ನು ಕೊಟ್ಟಿದೆ. ಬಟ್ ಓವರ್ ಆಲ್ ಆರ್ಡರ್ ಬುಕ್ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಝ್ಯಾಗಲ್ ಪ್ರಿಫೈಡ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 20% ಲೋವರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಕ್ವಾರ್ಟರ್ ರಿಸಲ್ಟ್ ಆಗಿರುತ್ತೆ. ಇಯರ್ ಆನ್ ಇಯರ್ ಪ್ರಾಫಿಟ್ಸ್ 33% ಡ್ರಾಪ್ ಆಗಿದೆ. ಅದೇ ರೀತಿಯಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಪ್ರಾಫಿಟ್ನಲ್ಲಿ 56% ಡ್ರಾಪ್ ಕಾಣಿಸ್ತು. ಈ ರೀಸನ್ನಿಂದ ತುಂಬಾ ಸೆಲ್ಲಿಂಗ್ ಪ್ರೆಷರ್ ಝ್ಯಾಗಲ್ ಪ್ರಿಪೇಡ್ನಲ್ಲಿ ಕಾಣಿಸಿದೆ. ಲೋಧಾ ಡೆವಲಪರ್ಸ್ 21 ಹೊಸ ಹೌಸಿಂಗ್ ಪ್ರಾಜೆಕ್ಟ್ಸ್ಗಳನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಹಾಗೆ 24,000 ಕೋಟಿಯ ರೆವೆನ್ಯೂಸ್ ಈ ಒಂದು ಪ್ರಾಜೆಕ್ಟ್ಸ್ಗಳಿಂದ ಬರುತ್ತೆ ಅನ್ನೋದು ಕಂಪನಿಯ ವ್ಯೂ ಆಗಿರುತ್ತೆ. ಸೊ ಸಕ್ಸಸ್ಫುಲ್ ಆಗಿ ಈ ಪ್ರಾಜೆಕ್ಟ್ಸ್ಗಳು ಕಂಪ್ಲೀಟ್ ಆದರೆ ಒಳ್ಳೆ ಒಂದು ರೆವೆನ್ಯೂ ಆಪರ್ಚುನಿಟಿ ಇದೆ. ಬಟ್ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಆಗೋದಿಲ್ಲ. ಕಂಪನಿ ಒಳ್ಳೆ ಪ್ಲಾನ್ಸ್ಗಳನ್ನು ಮಾಡ್ಬೋದು. ಬಟ್ ಸೇಲ್ಸ್ ಕೂಡ ಸ್ಟ್ರಾಂಗ್ ಆಗಿ ಆಗಬೇಕಾಗುತ್ತೆ. ಇಲ್ಲ ಅಂದರೆ ಆ ಅಸೆಟ್ಗಳು ಡೆಪ್ರಿಷಿಯೇಟ್ ಆಗುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಬಟ್ ಓವರ್ ಆಲ್ ಗೈಡ್ಲೈನ್ಸ್ ಸ್ಟ್ರಾಂಗ್ ಆಗಿದೆ. ನೋಡಬೇಕು ಯಾವ ರೀತಿಯಲ್ಲಿ ಲೋಧಾ ಡೆವಲಪರ್ಸ್ ತಮ್ಮ ಒಂದು ಪ್ರಾಜೆಕ್ಟ್ಸ್ಗಳನ್ನು ಫಿನಿಶ್ ಮಾಡ್ತಾರೆ ಅಂತ. ಬಾಜಾರ್ ಸ್ಟೈಲ್ ರಿಟೇಲ್ ಸ್ಟಾಕ್ ಪ್ರೈಸ್ನಲ್ಲಿ 5% ಅಪ್ಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಕುಪಿಡ್ನ ಮ್ಯಾನೇಜ್ಮೆಂಟ್ನಲ್ಲಿರುವಂಥ ಆದಿತ್ಯ ಅಲ್ವಾಸಿಯಾ ಅವರು ಇಲ್ಲಿ ಸ್ಟೇಕನ್ನು ಬೈ ಮಾಡಿದ್ದಾರೆ ಅನ್ನುವಂಥ ನ್ಯೂಸ್ ಆಗಿರುತ್ತೆ. ಸೊ ಬ್ಲಾಕ್ ಡೀಲ್ನ ಮೂಲಕ ಸ್ಟೇಕ್ ಪರ್ಚೇಸ್ ಆಗಿದೆ ಅನ್ನುವಂಥ ರಿಪೋರ್ಟ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ 5% ಅಪ್ಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ಕಿದೆ. ಫಿಸಿಕ್ಸ್ ವಾಲಾ ರೀಸೆಂಟಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಂಥ ಕಂಪನಿ ಲಾಸ್ಟ್ ಇಯರ್ ಸೇಮ್ ಪೀರಿಯಡ್ನಲ್ಲಿ 120 ಕೋಟಿ ಅರೌಂಡಲ್ಲಿ ಲಾಸನ್ನು ಡಿಕ್ಲೇರ್ ಮಾಡಿದ್ರು. ಲಾಸ್ ಈಗ 77 ಕೋಟಿಗೆ ಡ್ರಾಪ್ ಆಗಿದೆ. ಇದರಿಂದ ಸ್ಟಾಕ್ ಬೆಳಿಗ್ಗೆ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡ್ತು. ಬಟ್ ಅದಾದಮೇಲೆ ಸೆಲ್ಲಿಂಗ್ ಪ್ರೆಷರ್ ಕಾಣಿಸಿದೆ. ಜಸ್ಟ್ 1% ಅರೌಂಡಲ್ಲಿ ಗೇನ್ನೊಂದಿಗೆ ಕ್ಲೋಸಿಂಗ್ ಕಾಣಿಸಿದೆ. ಲಾಸಸ್ ಕಡಿಮೆ ಆಗ್ತಿರೋದು ಖಂಡಿತವಾಗ್ಲೂ ಪಾಸಿಟಿವ್ ಆಗುತ್ತೆ. ಬಟ್ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂಡಿಪೆಂಡೆನ್ಸ್ ಡೇ ಸ್ಪೀಚ್ನಲ್ಲಿ ಸೊ ಫ್ರೀ ಆನ್ಲೈನ್ ಕೋಚಿಂಗ್ ಪ್ರೊವೈಡ್ ಮಾಡ್ತೀವಿ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅದು ಫಿಸಿಕ್ಸ್ ವಾಲಾ, ಎಡ್ಯುರೇಕಾ ಈ ರೀತಿಯ ಕಂಪನಿಗಳಿಗೆ ನೆಗೆಟಿವ್ ಆಗ್ಬೋದು ಅನ್ನುವಂಥ ಒಪಿನಿಯನ್ ಇದೆ. ನೋಡಬೇಕಾಗುತ್ತೆ ಯಾವ ರೀತಿಯಲ್ಲಿ ಸ್ಟಾಕ್ಗಳು ಆ ನ್ಯೂಸ್ಗೆ ರಿಯಾಕ್ಟ್ ಮಾಡುತ್ತೆ ಅಂತ.
ಇವತ್ತು 2 IPOಗಳು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. ದೂತ್ ಟ್ರಾನ್ಸ್ಮಿಷನ್ ಸ್ಟ್ರಾಂಗ್ ಮಾರ್ಕೆಟ್ ಡೆಬ್ಯೂವನ್ನು ಮಾಡಿದೆ. 38% ಪ್ರೀಮಿಯಂನೊಂದಿಗೆ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಕಂಪನಿ ಸೆಟ್ ಮಾಡಿದಂಥ ಪ್ರೈಸ್ ₹871 ಆಗಿತ್ತು. 1200 ಪ್ರೈಸ್ನಲ್ಲಿ NSEಯಲ್ಲಿ ಸ್ಟಾಕ್ ಲಿಸ್ಟ್ ಆಯಿತು. ಲಿಸ್ಟ್ ಆದಮೇಲೆ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಬುಕಿಂಗ್ ನೋಡೋದಕ್ಕೆ ಸಿಕ್ತು. ಬಟ್ ಸ್ಟಿಲ್ 1187 ಅರೌಂಡಲ್ಲಿ ಕ್ಲೋಸಿಂಗ್ ಕಾಣಿಸಿದೆ. ಸೊ ಒಳ್ಳೆ ಒಂದು ಲಿಸ್ಟಿಂಗ್ ಗೇನ್ ಈ ಒಂದು IPOನಲ್ಲಿ ಸಿಕ್ಕಿರುತ್ತೆ. ಅದೇ ರೀತಿಯಲ್ಲಿ ಮಾಲ್ಬಿಯೋ ಡಯಾಗ್ನೋಸ್ಟಿಕ್ಸ್ನಲ್ಲಿ ಕೂಡ ಎಕ್ಸ್ಪೆಕ್ಟೇಷನ್ಗಿಂತ ಒಂದು ಸ್ಟ್ರಾಂಗ್ ಲಿಸ್ಟಿಂಗ್ಗೆ ಬಂದಿದೆ. ₹807 ಪ್ರೈಸನ್ನು ಕಂಪನಿ ಸೆಟ್ ಮಾಡಿದ್ರು. 980 ಪ್ರೈಸ್ನಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ತು. ಲಿಸ್ಟ್ ಆದಮೇಲೆ ಕೂಡ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಇತ್ತು. 1064 ಹೈ ಟಚ್ ಆಯಿತು. 1040 ಅರೌಂಡಲ್ಲಿ ಕ್ಲೋಸಿಂಗ್ ಬಂದಿದೆ. 2 IPOಗಳು ಸ್ಟ್ರಾಂಗ್ ಆಗಿ ಕ್ಲೋಸ್ ಆಗಿದೆ. ನಾಳೆ ಮಿಲ್ಕಿ ಮಿಸ್ಟ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಪ್ರೀಮಿಯಂ ಸ್ವಲ್ಪ ಮಟ್ಟಿಗೆ ಡ್ರಾಪ್ ಆಗಿದೆ. ₹26-27 ಅರೌಂಡಲ್ಲಿ ಪ್ರೀಮಿಯಂ ಇತ್ತು. ಬಟ್ ಈಗ ₹20 ಅರೌಂಡಲ್ಲಿ ಪ್ರೀಮಿಯಂ ಕಾಣಿಸ್ತದೆ. ಬಟ್ ಸ್ಟಿಲ್ ₹2000 ಅರೌಂಡಲ್ಲಿ ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ ಪ್ರತಿ ಲಾಟ್ನ ಮೇಲೆ ಇರುತ್ತೆ. ಕಂಪನಿಯ ಬಿಸ್ನೆಸ್ ಮಾಡೆಲ್ ಸ್ಟ್ರಾಂಗ್ ಆಗಿದೆ. ಡೀಟೇಲ್ ವಿಡಿಯೋನ ಕೂಡ ಮಾಡಿದ್ದೆ. ಸೊ ಅಲಾಟ್ಮೆಂಟ್ ಸಿಕ್ಕಿದ್ರೆ ಸ್ವಲ್ಪ ಪ್ರಾಫಿಟ್ಸನ್ನು ತೊಗೋಬೋದು, ಅಥವಾ ಲಾಂಗ್ ಟರ್ಮ್ನ ವ್ಯೂ ಇದ್ದರೆ ಲಾಂಗ್ ಟರ್ಮ್ಗೂ ಕೂಡ ಕಂಟಿನ್ಯೂ ಮಾಡ್ಬೋದು. ಬಟ್ ಲಾಂಗ್ ಟರ್ಮ್ಗೆ ಕಂಟಿನ್ಯೂ ಮಾಡುವಾಗ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸನ್ನು ಅಬ್ಸರ್ವ್ ಮಾಡ್ತಿರ್ಬೇಕಾಗುತ್ತೆ. ಅದರ ಬೇಸಿಸ್ ಮೇಲೆ ಡಿಸಿಷನ್ಸನ್ನು ತೊಗೋಬೋದು. ಶಿಪ್ ರಾಕೆಟ್ನ ಅಲಾಟ್ಮೆಂಟ್ ಸ್ಟೇಟಸ್ ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಬರುತ್ತೆ. ಪ್ರೀಮಿಯಂ ಸ್ಟ್ರಾಂಗ್ ಆಗಿದೆ. 35% ಅರೌಂಡಲ್ಲಿ ಲಿಸ್ಟಿಂಗ್ಗೆ ಇನ್ನು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಲಿಸ್ಟಿಂಗ್ ನಮಗೆ ಬುಧವಾರ ನೋಡೋದಕ್ಕೆ ಸಿಗುತ್ತೆ. ಬಿಹಾರಿ ಲಾಲ್ನಲ್ಲಿ ಕೂಡ ಪ್ರೀಮಿಯಂ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ₹5000 ಲಿಸ್ಟಿಂಗ್ಗೆ ಇನ್ನು ಎಕ್ಸ್ಪೆಕ್ಟೇಷನ್ ಇದೆ. ಇಲ್ಲೂ ಕೂಡ ಅಷ್ಟೇ ಲಿಸ್ಟಿಂಗ್ ನಮಗೆ ಬುಧವಾರ ನೋಡೋದಕ್ಕೆ ಸಿಗುತ್ತೆ. ಸೊ ಇವತ್ತು ಸಂಜೆ ಅಥವಾ ನಾಳೆ ನೀವು ಅಲಾಟ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇವತ್ತೆರಡು IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಯಿತು. ಮೊದಲನೇದು ಲಲಿತಾ ಜ್ಯುವೆಲರೀಸ್. ಆಲ್ರೆಡಿ ಎಲ್ರಿಗೂ ಕೂಡ ಬಿಸ್ನೆಸ್ ಮಾಡೆಲ್ನ ಬಗ್ಗೆ ಗೊತ್ತಿರುತ್ತೆ. ಸೊ ಕಲ್ಯಾಣ್ ಜ್ಯುವೆಲ್ಲರ್ಸ್ ಟೈಟನ್ಗೆ ಒಂದು ಸ್ಟ್ರಾಂಗ್ ಕಾಂಪಿಟೇಟರ್ ಆಗಿರ್ತಾರೆ. ಸೊ ₹31 ಅರೌಂಡಲ್ಲಿ ಪ್ರೀಮಿಯಂ ಕಾಣಿಸ್ತಿದೆ. ₹200 ಪ್ರೈಸ್ ಬ್ಯಾಂಡನ್ನು ಸೆಟ್ ಮಾಡಿದ್ದಾರೆ. 15% ಲಿಸ್ಟಿಂಗ್ಗೆ ಇನ್ನು ಎಕ್ಸ್ಪೆಕ್ಟೇಷನ್ ಈ ಒಂದು IPOನಿಂದ ಇದೆ. ಸೊ ಕೊನೆ ದಿನದವರೆಗೂ ವೆಯ್ಟ್ ಮಾಡಿ. ಇನ್ನು 2 ದಿನದ ಸಮಯ ಇರುತ್ತೆ. ಅದಾದಮೇಲೆ ಪ್ರೀಮಿಯಂ ಯಾವ ರೀತಿಯಲ್ಲಿದೆ ಅದರ ಬೇಸಿಸ್ ಮೇಲೆ ಡಿಸಿಷನನ್ನು ತೊಗೋಬೋದು. ಸೊ ಇದೇ ರೀತಿಯಲ್ಲಿ ಪ್ರೀಮಿಯಂ ಕಂಟಿನ್ಯೂ ಆದರೆ ಲಿಸ್ಟಿಂಗ್ಗೆ ಇನ್ನು ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡ್ಬೋದು. ಹಾಗೆ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಯಾವುದೇ ರೀತಿಯ ಜ್ಯುವೆಲರಿ ಸ್ಟಾಕ್ಸ್ ಇಲ್ಲ ಅಂದರೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ನಿಂದ ಕೂಡ ಈ ಒಂದು ಕಂಪನಿಯನ್ನು ಕನ್ಸಿಡರ್ ಮಾಡ್ಬೋದಾಗುತ್ತೆ. ಸೊ ಹಾರಿಜಾನ್ ಇಂಡಸ್ಟ್ರಿಯಲ್ ಪಾರ್ಕ್ ಕೂಡ ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. ಹೆಚ್ಚಿನ ಒಂದು ಸಬ್ಸ್ಕ್ರಿಪ್ಷನ್ಸ್ ಈ ಒಂದು IPOನಲ್ಲಿ ಬರಲಿಲ್ಲ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಷ್ಟೇನು ಸ್ಟ್ರಾಂಗ್ ಆಗಿ ಕಾಣಿಸ್ತಿಲ್ಲ. ₹60 ಪ್ರೈಸನ್ನು ಕಂಪನಿ ಸೆಟ್ ಮಾಡಿದರೆ. ಸೊ ಕೇವಲ 3% ಗೇನ್ಸ್ನ ಎಕ್ಸ್ಪೆಕ್ಟೇಷನ್ ಇದೆ. ಆದ್ದರಿಂದ ಮೊದಲನೇ ದಿನ ಅಷ್ಟಾಗಿ ಸಬ್ಸ್ಕ್ರಿಪ್ಷನ್ಸ್ ಬರಲಿಲ್ಲ. ಇಲ್ಲೂ ಕೂಡ ಅಷ್ಟೇ ಕೊನೆ ದಿನದವರೆಗೂ ವೆಯ್ಟ್ ಮಾಡಿ ಆಮೇಲೆ ಡಿಸಿಷನನ್ನು ತೊಗೋಬೋದು. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ತಿಳಿಸ್ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.